ದಿನಾಂಕ 14/8/2025 ರಾತ್ರಿ 9:30 ಗಂಟೆಗೆ ನಂದಗಡ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿಡಿ ಗ್ರಾಮದಲ್ಲಿ ಇರುವ ನಯಾನಗರ್ ಕಾಲೋನಿಯಲ್ಲಿ ವಾಸಿ ಆನಂದ್ ರಾಜು ಸುತಾರ್ 30 ವರ್ಷ, ಉದ್ಯೋಗ ಬಡಿತನ. ಈತ ಅದೇ ಗ್ರಾಮದ ಅದೇ ನಯಾನಗರ್ ಕಾಲೋನಿಯ ರೇಷ್ಮಾ ಶಿವಾನಂದ್ ತಿರ್ವೀರ್ 28 ವರ್ಷ, ಇವಳೊಂದಿಗೆ ಸುಮಾರು ದಿನಗಳಿಂದ ಅಕ್ರಮ ಸಂಬಂಧ ಹೊಂದಿರ್ತಾನೆ, ಅನೈತಿಕ ಸಂಬಂಧ ಹೊಂದಿರ್ತಾನೆ. ಇವನಿಗೆ ಸಾಕಷ್ಟು ಸಲ ತಿಳುವಳಿಕೆ ಹೇಳಿದ್ದಾರೆ. ಮತ್ತು ಅವಳು ರೇಷ್ಮಾನ ಗಂಡ ಶಿವಾನಂದನ ಕೈಯಲ್ಲೂ ಒಂದು ಸಲ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿರ್ತಾನೆ. ಅಲ್ಲಿ ಊರು ಹಿರಿಯರೆಲ್ಲ ನ್ಯಾಯ ಪಂಚಾಯತ್ ಮಾಡಿ ಕೊನೆಗೆ ದಿನಾಂಕ 4/8 ಸಿಕ್ಕಾಕೊಂಡಿದಾಗ ಊರು ಹಿರಿಯರೆಲ್ಲ ಮತ್ತೊಂದು ಕರೆದು ಬುದ್ಧಿವಾದ ಹೇಳಿರ್ತಾರೆ. ಮತ್ತು ದಿನಾಂಕ 11/8 ಆ ಠಾಣೆಗೆ ಅವನಿಗೆ ಕರೆಸಿ ಹಿರಿಯರ ಸಮಕ್ಷಮ ಅವನಿಗೆಲ್ಲ ಮುಚ್ಚಳಿಗೆ ಬರೆದುಕೊಂಡು ಮತ್ತು ಅವನ ವಿರುದ್ಧ ಈ ಕೆಲಸಕ್ಕಾಗಿಯೇ ಅವನಿಗೆ ಬುದ್ಧಿವಾದ ಹೇಳೋದಾದ ನಂತರ ಒಂದು ಪ್ರಿವೆಂಟಿವ್ ಆ್ಯಕ್ಷನ್ನೂ ಆಗಿರ್ತದೆ ಅವನ ಮೇಲೆ ಮತ್ತು ಆಕಿನ ಗಂಡನ ಮೇಲೆ. ಅಂದರೆ ಇದರಿಂದ ಯಾವುದೇ ಅನಾಹುತಗಳು ಮಾಡ್ಕೋಬಾರ್ದು ಅಂತ ನಾವು ಪೊಲೀಸರು ಮುಂಜಾಗ್ರತಾ ಕ್ರಮನೂ ಜರುಗಿಸಿರ್ತಾರೆ. ಈ ಒಂದು ಶೀಟ್ ಇಟ್ಟುಕೊಂಡು ದಿನಾಂಕ 14/8/2025 ರಾತ್ರಿ 9:30 ಗಂಟೆಗೆ ಚಾಕು ತೊಗೊಂಡು ಬಂದು ಅವಳು ಯಾವ ಜೊತೆ ಅನಾಯಕ ಸಂಬಂಧ ಇಟ್ಕೊಂಡಿದ್ದಾರೆ ರೇಷ್ಮಾ ಅನ್ನೋಳಿಗೆ ಶಿಕ್ಷಕ ಕಡೆ ಎಲ್ಲ ತಿವಿದು ಕೊಲೆ ಮಾಡ್ತಾನೆ. ಈ ಕೊಲೆ ಘಟನೆಯನ್ನು ಮನೆಯಲ್ಲಿ ಟಿ ವಿ ನೋಡ್ಕೊಂಡು ಕೂತಿದ್ದ ಆ ರೇಷ್ಮನ ಮಗಳು ಶ್ರುತಿ ಅನ್ನೋವಳು ಕಣ್ಣಾರಿಗೆ ಕಂಡು ಪಕ್ಕದಲ್ಲಿ ಅಜ್ಜಿ ಮನೆಗೆ ಓಡಿ ಹೋಗಿ ಹೇಳ್ತಾಳೆ, ಅಜ್ಜಿ ಹಿಂಗೆ ಯಾರೋ ಬಂದು ಹಿಂಗೆ ಮಾಡ್ತಾ ಇದ್ದಾರೆ ಅಂತೇಳಿ ಚೀರಾಡ್ಕೊಂಡು ಹೋಗ್ತಾಳೆ. ಆ ಅಜ್ಜಿ ಬಂದು ಅವಳಿಗೆ ನೋಡಿದ್ರೊಳಗೆ ಅವಳಿಗೆ ಚಾಕು ತಿವಿತಿರ್ತಾನೆ. ಮಕ್ಕಳಿಗೇನು ಮಾಡಬಾರ್ದು ಅಂತೇಳಿ ಅಜ್ಜಿಯ ಮಕ್ಕಳನ್ನ ರಕ್ಷಣೆ ಮಾಡ್ಕೋತಾಳೆ. ಇವನು ಓಡಿ ಹೋಗ್ತಾನೆ ಮತ್ತು ಓಡಿ ಹೋಗಿ ಅದೇ ಗಾಬರಿಯಿಂದ ತಾನು ಆತ್ಮಹತ್ಯೆ ಮಾಡಿಕೊಡೋ ಒಂದು ಪ್ರಯತ್ನವಾಗಿ ತನ್ನ ಹೊಟ್ಟೆಗೆ ಮತ್ತು ಕುತ್ತಿಗೆಗೆ ಅದೇ ಚಾಕುದಿಂದ ತಿವಿಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾನೆ. ಇವಳು ರಕ್ತದ ಮಡುವಿನಲ್ಲಿ ಬಿದ್ದಂಥ ರೇಷ್ಮಾ ಇವಳು ಅಲ್ಲೇ ಸ್ಥಳದಲ್ಲೇ ಪ್ರಾಣ ಬಿಡ್ತಾಳೆ. ಇವನಿಗೆ ಚಿಕಿತ್ಸೆಗಾಗಿ KL ಆಸ್ಪತ್ರೆ ಬೆಳಗಾವಿಗೆ ಸಾಗಿಸ್ತಾರೆ. KL ಆಸ್ಪತ್ರೆಯಲ್ಲಿ ಬೆಳಗಾವಿಯಲ್ಲಿ ಮಧ್ಯರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ಆತನೂ ಸಹ ಅದೇ ಆನಂದ್ ರಾಜು ಸುತಾರ್ ಏನಿದಲ್ಲ ಅವನು ಸಹ KL ಆಸ್ಪತ್ರೆಯಲ್ಲಿ ಮೃತಪಟ್ಟಿರ್ತಾನೆ. ಈ ಸಂಬಂಧ ನಂದಗಡ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೊಲೆ ಕೇಸಾಗಿ ಪ್ರಕರಣ ದಾಖಲಾಗ್ತದೆ ಮತ್ತು ಅದು ಮುಂದೆ ಅದು ಆರೋಪಿನೂ ತೀರ್ಕೊಂಡಿದ್ದರಿಂದ ಅಲ್ಲಿಗೆ ಅದನ್ನು ಕಾನೂನಾತ್ಮಕವಾಗಿ ಅದನ್ನು ಬಗೆಹರಿಸಲಿಕ್ಕೆ ಆಗ್ತದೆ. ಸುಮಾರು ವರ್ಷಗಳಿಂದ ಇತ್ತು.